ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 100 ಇಂಗ್ಲಿಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನೀನು ಎಷ್ಟು ಹಣ ಗಳಿಸ್ತೀಯಾ? ನಿನ್ನ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತೀವಲ್ಲ, ಸೊ ನೀನು ಎಷ್ಟು ಹಣ ಗಳಿಸ್ತೀಯಾ ಅಂತ ಕೇಳೋದಕ್ಕೆ ಹೌ ಮಚ್ ಡು ಯು ಅರ್ನ್, ಹೌ ಮಚ್ ಡು ಯು ಅರ್ನ್. ಸಾಲಿನಲ್ಲಿ ನಿಲ್ಲು, ಕ್ಯೂನಲ್ಲಿ ನಿಲ್ಲು ಅನ್ನೋದಕ್ಕೆ ಸ್ಟ್ಯಾಂಡ್ ಇನ್ ಲೈನ್, ಸ್ಟ್ಯಾಂಡ್ ಇನ್ ಲೈನ್. ಕಪ್ ಒಡೆದು ಹೋಯಿತು, ಕಪ್ ಒಡೆದು ಹೋಯಿತು ಗೊತ್ತಾಗಿಲ್ಲ ಅಂತೀವಲ್ಲ, ದ ಕಪ್ ಈಸ್ ಬ್ರೋಕೆನ್, ದ ಕಪ್ ಈಸ್ ಬ್ರೋಕೆನ್. ಮೊದಲು ನನಗೆ ಹೋಗಲು ಬಿಡು, ಫಸ್ಟ್ ನಂಗೆ ಹೋಗಕ್ಕೆ ಬಿಡು, ಆಮೇಲೆ ನೋಡೋಣ ಅಂತೀವಲ್ಲ, ಲೆಟ್ ಮೀ ಗೋ ಫಸ್ಟ್, ಲೆಟ್ ಮೀ ಗೋ ಫಸ್ಟ್. ಇದು ಅತಿ ಆಯಿತು, ಇದು ಓವರ್ ಆಯಿತು, ಇದು ಟೂ ಮಚ್ ಆಯಿತು ಅಂತೀವಲ್ಲ, ದಿಸ್ ಈಸ್ ಟೂ ಮಚ್, ದಿಸ್ ಈಸ್ ಟೂ ಮಚ್. ನೀನು ಏಕೆ ಇದನ್ನು ಖರೀದಿಸಿದೆ, ನೀನು ಯಾಕೆ ಇದನ್ನು ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ವೈ ಡಿಡ್ ಯು ಬೈ ಇಟ್, ವೈ ಡಿಡ್ ಯು ಬೈ ಇಟ್. ನನ್ನ ನಂತರ ಪುನರಾವರ್ತಿಸು, ನಾನು ಹೇಳಿದ ಮೇಲೆ ರಿಪೀಟ್ ಮಾಡು ಅಂತೀವಲ್ಲ, ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನೀನು ಇದನ್ನು ಈಗಲೇ ಮಾಡೋದು ಒಳ್ಳೆಯದು, ನೀನು ಇದನ್ನ ಇವಾಗಲೇ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಡೂ ಇಟ್ ನಾವ್, ಯು ಶುಡ್ ಡೂ ಇಟ್ ನಾವ್. ನಿನ್ನ ದೃಷ್ಟಿ ಕೆಳಗೆ ಇರಲಿ, ಮೇಲೆ ನೋಡಬೇಡ, ನಿನ್ನ ದೃಷ್ಟಿ ಕೆಳಗಿರಲಿ ಅಂತೀವಲ್ಲ, ಕೀಪ್ ಯುವರ್ ಐಸ್ ಡೌನ್, ಕೀಪ್ ಯುವರ್ ಐಸ್ ಡೌನ್. ಇದೆಲ್ಲವೂ ಅದೃಷ್ಟದ ವಿಷಯ. ಇಟ್ಸ್ ಆಲ್ ಅಬೌಟ್ ಲಕ್, ಇಟ್ಸ್ ಆಲ್ ಅಬೌಟ್ ಲಕ್. ನಿನ್ನ ಮಿತಿಯಲ್ಲಿ ನೀನಿರು, ನಿನ್ನ ಮಿತಿಯಲ್ಲಿ ನೀನಿರು ಅನ್ನೋದಕ್ಕೆ ಸ್ಟೇ ಇನ್ ಯುವರ್ ಲಿಮಿಟ್ಸ್ ಅಥವಾ ಬಿ ಇನ್ ಯುವರ್ ಲಿಮಿಟ್ಸ್. ಬೇರೆಯವರಿಗೆ ತೊಂದರೆ ಕೊಡಬೇಡ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಅದರ್ಸ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ನಾನು ನನ್ನ ಷರತ್ತು ಹಾಕಿದೆ, ನಾನು ನನ್ನ ಕಂಡೀಷನನ್ನು ಹಾಕಿದೆ ಅನ್ನೋದಕ್ಕೆ ಐ ಪುಟ್ ಮೈ ಕಂಡೀಷನ್, ಐ ಪುಟ್ ಮೈ ಕಂಡೀಷನ್. ನಿನ್ನ ಮನಸ್ಸನ್ನು ನಂಬು, ನಿನ್ನ ಮನಸ್ಸನ್ನು ನೀನು ನಂಬು ಅನ್ನೋದಕ್ಕೆ ಟ್ರಸ್ಟ್ ಯುವರ್ ಹಾರ್ಟ್, ಟ್ರಸ್ಟ್ ಯುವರ್ ಹಾರ್ಟ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು, ಐ ಆಮ್ ವೆಯ್ಟಿಂಗ್ ಫಾರ್ ಯು. ಇದು ನಿನಗೋಸ್ಕರ, ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಯು. ನಿನಗೆ ನಾನು ಹೇಳಿದ್ದು ಅರ್ಥ ಆಯ್ತಾ, ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಾ ಕೇಳ್ತೀವಲ್ಲ, ಡಿಡ್ ಯು ಗೆಟ್ ಮೈ ಪಾಯಿಂಟ್, ಡಿಡ್ ಯು ಗೆಟ್ ಮೈ ಪಾಯಿಂಟ್. ಅವನ ಸ್ಥಿತಿ ಸುಧಾರಿಸ್ತಾ ಇದೆ, ಅವನ ಸ್ಥಿತಿ ಇಂಪ್ರೂವ್ ಆಗ್ತಿದೆ ಅನ್ನೋದಕ್ಕೆ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್, ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್. ನಾನು ನಿನ್ನ ಜೊತೆ ನಿಲ್ಲುವೆ, ನಾನು ನಿನ್ನ ಸಪೋರ್ಟಿಗೆ ಇರ್ತೀನಿ ಅನ್ನುವ ಅರ್ಥ ಐ ವಿಲ್ ಸ್ಟ್ಯಾಂಡ್ ಬೈ ಯು, ಐ ವಿಲ್ ಸ್ಟ್ಯಾಂಡ್ ಬೈ ಯು. ಇವತ್ತು ಬಹಳ ಸೆಕೆ ಇದೆ, ಇವತ್ತು ತುಂಬ ಸೆಕೆ ಇದೆ ಅಂತೀವಲ್ಲ, ಇಟ್ಸ್ ವೆರಿ ಹಾಟ್ ಟುಡೇ, ಇಟ್ಸ್ ವೆರಿ ಹಾಟ್ ಟುಡೇ. ನೀನು ಕೂಡ ಅಲ್ಲಿ ಇದ್ದೆ, ನೀನು ಕೂಡ ಅಲ್ಲಿದ್ದೀಯಲ್ಲ ಅನ್ನೋದಕ್ಕೆ ಯು ವರ್ ಆಲ್ಸೋ ದೇರ್, ಯು ವರ್ ಆಲ್ಸೋ ದೇರ್. ನಿನ್ನ ಸುತ್ತ ಯಾರಾದರೂ ಇದ್ದಾರಾ, ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಕೇಳ್ತೀವಲ್ಲ, ಈಸ್ ಎನಿಬಡಿ ಅರೌಂಡ್ ಯು, ಈಸ್ ಎನಿಬಡಿ ಅರೌಂಡ್ ಯು. ನಿನಗೆ ಈಗಲೂ ನಂಬಿಕೆ ಬಂದಿಲ್ಲ, ಇವಾಗ ಕೂಡ ನಿನಗೆ ನಂಬಿಕೆ ಬಂದಿಲ್ಲ ಅನ್ನೋದಕ್ಕೆ ಯು ಸ್ಟಿಲ್ ಡೋಂಟ್ ಬಿಲೀವ್, ಯು ಸ್ಟಿಲ್ ಡೋಂಟ್ ಬಿಲೀವ್. ಕೊನೆ ಪಕ್ಷ ಸುಳ್ಳು ಹೇಳಬೇಡ, ಅಟ್ಲೀಸ್ಟ್ ಸುಳ್ಳಾದರೂ ಹೇಳಬೇಡ, ಸತ್ಯ ಹೇಳ್ದಿದ್ರು ಹೋಗಲಿ, ಸುಳ್ಳಂತೂ ಹೇಳಬೇಡ ಅಂತೀವಲ್ಲ, ಅಟ್ಲೀಸ್ಟ್ ಡೋಂಟ್ ಲೈ, ಅಟ್ಲೀಸ್ಟ್ ಡೋಂಟ್ ಲೈ. ನೀನು ನನಗೆ ಏನಾದರೂ ಕಲಿಸು, ನೀನು ನನಗೇನಾದರೂ ಕಲಿಸು ಅಂತ ಹೇಳೋದಕ್ಕೆ ಯು ಟೀಚ್ ಮೀ ಸಮಥಿಂಗ್, ಯು ಟೀಚ್ ಮೀ ಸಮಥಿಂಗ್. ನಾನು ನನ್ನ ಕೆಲಸದಲ್ಲಿ ಉತ್ತಮನಿದ್ದೀನಿ, ನಾನು ನನ್ನ ಕೆಲಸದಲ್ಲಿ ಬೆಸ್ಟ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗುಡ್ ಎಟ್ ಮೈ ವರ್ಕ್, ಐ ಆಮ್ ಗುಡ್ ಎಟ್ ಮೈ ವರ್ಕ್. ನೀನು ನನಗೆ ದಯವಿಟ್ಟು ಕುಳಿತುಕೊಳ್ಳಲು ಬಿಡ್ತೀಯಾ, ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್. ದಯವಿಟ್ಟು ನೀನು ನಿಧಾನವಾಗಿ ಮಾತಾಡ್ತೀಯಾ, ಪ್ಲೀಸ್ ನೀನು ನಿಧಾನಕ್ಕೆ ಮಾತಾಡ್ತೀಯಾ ಕೇಳೋದಕ್ಕೆ ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ. ಅಡಚಣೆಗಾಗಿ ಕ್ಷಮೆ ಇರಲಿ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಅಮೂಲ್ಯವಾದ ಸಲಹೆಗೆ ಧನ್ಯವಾದಗಳು, ನಿಮ್ಮ ವ್ಯಾಲ್ಯೂಯಬಲ್ ಅಡ್ವೈಸ್ ಅಂತೀವಲ್ಲ, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್. ನೀನು ಪಾರ್ಟಿ ಎಂಜಾಯ್ ಮಾಡ್ತಿದ್ಯಾ ಅಂತ ಅಂದ್ಕೊಳ್ತೀನಿ, ಹೋಪ್ ಯು ಆರ್ ಎಂಜಾಯಿಂಗ್ ದ ಪಾರ್ಟಿ, ಹೋಪ್ ಯು ಆರ್ ಎಂಜಾಯಿಂಗ್ ದ ಪಾರ್ಟಿ. ಅದು ಒಳ್ಳೆ ಸುದ್ದಿ,
ದಟ್ ಈಸ್ ಗುಡ್ ನ್ಯೂಸ್. ದಟ್ ಈಸ್ ಗುಡ್ ನ್ಯೂಸ್. ನಿಧಾನವಾಗಿ ಗಾಡಿ ಚಲಾಯಿಸು, ನಿಧಾನವಾಗಿ ಕಾರ್ನ ಡ್ರೈವ್ ಮಾಡು ಅನ್ನುವ ಅರ್ಥ ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಅವನ ಬಗ್ಗೆ ಕಾಳಜಿ ತಗೋ, ಅವನ ಬಗ್ಗೆ ಕಾಳಜಿ ಇರಲಿ ಅಂತೀವಲ್ಲ, ಟೇಕ್ ಕೇರ್ ಆಫ್ ಹಿಮ್. ಟೇಕ್ ಕೇರ್ ಆಫ್ ಹಿಮ್. ನೀನು ಮಾತನಾಡುವ ಮೊದಲು ಯೋಚಿಸು. ನೀನು ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡು ಅಂತೀವಲ್ಲ, ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ನನಗೆ ಅವಳ ಬಗ್ಗೆ ಮಾಹಿತಿ ಕೊಡಿ, ನನಗೆ ಅವಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅನ್ನೋದಕ್ಕೆ ಇನ್ಫಾರ್ಮ್ ಮೀ ಅಬೌಟ್ ಹರ್. ಇನ್ಫಾರ್ಮ್ ಮೀ ಅಬೌಟ್ ಹರ್. ಮತ್ತೊಮ್ಮೆ ಬಾ, ಇನ್ನೊಂದು ಸರಿ ಬಾ ಅನ್ನೋದಕ್ಕೆ ಡೂ ಕಮ್ ಅಗೈನ್. ಡೂ ಕಮ್ ಅಗೈನ್. ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡಿ ಅನ್ನೋದಕ್ಕೆ ವೆಕೇಟ್ ದ ಪ್ಲೇಸ್. ವೆಕೇಟ್ ದ ಪ್ಲೇಸ್. ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇರಲಿ, ಬೇರೆಯವ್ರ ಕತೆ ಬಿಡು, ನಿನ್ನ ಬಗ್ಗೆ ನಿನ್ನ ನಂಬಿಕೆ ಇರಲಿ ಅಂತೀವಲ್ಲ, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ಹ್ಯಾವ್ ಫೇತ್. ಫೇತ್ ಅಂದರೆ ನಂಬಿಕೆ ಇರಲಿ. ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಅಂದರೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಈ ಪಾಕೆಟನ್ನು ಕೊರಿಯರ್ ಮೂಲಕ ಕಳಿಸಿ. ಈ ಪಾಕೆಟನ್ನು ಕೊರಿಯರ್ ಮೂಲಕ ಕಳಿಸಿ ಅನ್ನೋದಕ್ಕೆ ಸೆಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್. ಸೆಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್. ಇದನ್ನು ಯಾರು ಮಾಡಬಲ್ಲರು? ಹೂ ಕ್ಯಾನ್ ಡೂ ದಿಸ್? ಹೂ ಕ್ಯಾನ್ ಡೂ ದಿಸ್? ನಿಮ್ಮ ತಂದೆ ಹೇಗಿದ್ದಾರೆ? ನಿಮ್ಮ ಫಾದರ್ ಹೇಗಿದ್ದಾರೆ ಇವಾಗ ಕೇಳೋದಕ್ಕೆ ಹೌ ಈಸ್ ಯುವರ್ ಫಾದರ್. ಹೌ ಈಸ್ ಯುವರ್ ಫಾದರ್. ಅಲ್ಲಿನ ವೆದರ್ ಹೇಗಿದೆ? ಹೌ ವಾಸ್ ದ ವೆದರ್ ದೇರ್. ಹೌ ವಾಸ್ ದ ವೆದರ್ ದೇರ್. ನಿಮ್ಮ ಮಗನಿಗೆ ಎಷ್ಟು ವಯಸ್ಸು? ನಿಮ್ಮ ಮಗನಿಗೆ ಏಜ್ ಎಷ್ಟು ಕೇಳ್ತೀವಲ್ಲ, ಹೌ ಓಲ್ಡ್ ಈಸ್ ಯುವರ್ ಸನ್. ಹೌ ಓಲ್ಡ್ ಈಸ್ ಯುವರ್ ಸನ್. ನೀನು ಯಾವ ಪುಸ್ತಕ ಓದ್ತಾ ಇದೀಯಾ? ನೀನು ಯಾವ ಬುಕ್ ಓದ್ತಿರೋದು ಕೇಳೋದಕ್ಕೆ ವಿಚ್ ಬುಕ್ ಆರ್ ಯು ರೀಡಿಂಗ್. ವಿಚ್ ಬುಕ್ ಆರ್ ಯು ರೀಡಿಂಗ್. ನೀನು ನಮ್ಮ ಹತ್ತಿರ ಯಾವಾಗ ಬರ್ತೀಯಾ? ನೀನು ನಮ್ಮ ಹತ್ರ ಬರೋದು ಯಾವಾಗ ಕೇಳೋದಕ್ಕೆ ವೆನ್ ಆರ್ ಯು ಕಮಿಂಗ್ ಟು ಅಸ್. ವೆನ್ ಆರ್ ಯು ಕಮಿಂಗ್ ಟು ಅಸ್. ನೀವು ಎಲ್ಲಿ ಕೆಲಸ ಮಾಡೋದು? ನೀವು ಎಲ್ಲಿ ಕೆಲಸ ಮಾಡೋದು ಅನ್ನೋದಕ್ಕೆ ವೇರ್ ಡು ಯು ವರ್ಕ್. ವೇರ್ ಡು ಯು ವರ್ಕ್. ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ? ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯಾ ಕೇಳೋದಕ್ಕೆ ವೈ ಆರ್ ಯು ಸಿಟ್ಟಿಂಗ್ ಹಿಯರ್ ಅಥವಾ ವೈ ಆರ್ ಸಿಟ್ಟಿಂಗ್ ಹಿಯರ್. ನಾನು ನಿನಗೆ ಕಂಪ್ನಿ ಕೊಡಲಾ? ನಾನು ನಿನ್ನ ಜೊತೆಗೆ ಬರಲಾ? ನಿಂಗೆ ಕಂಪ್ನಿ ಕೊಡಲಾ ಕೇಳ್ತೀವಲ್ಲ, ಮೇ ಐ ಅಕಂಪನಿ ಯು. ಮೇ ಐ ಅಕಂಪನಿ ಯು. ನೀನು ಒಂದು ಕೆಲಸ ಮಾಡ್ತೀಯಾ? ನೀನೊಂದು ಕೆಲಸ ಮಾಡ್ತೀಯಾ ಕೇಳೋದಕ್ಕೆ ವಿಲ್ ಯು ಡೂ ಒನ್ ಥಿಂಗ್. ವಿಲ್ ಯು ಡೂ ಒನ್ ಥಿಂಗ್. ನಿಮ್ಮ ಕುಟುಂಬ ಹೇಗಿದೆ? ಫ್ಯಾಮಿಲಿ ಹೇಗಿದೆ ನಿಮ್ಮದು ಕೇಳೋದಕ್ಕೆ ಹೌ ಈಸ್ ದ ಫ್ಯಾಮಿಲಿ. ಹೌ ಈಸ್ ದ ಫ್ಯಾಮಿಲಿ. ನಾವು ಈಗ ಎಲ್ಲಿದ್ದೇವೆ? ನಾವು ಇವಾಗ ಎಲ್ಲಿದ್ದೀವಿ ಕೇಳೋದಕ್ಕೆ ವೇರ್ ಆರ್ ವಿ ನಾವ್. ವೇರ್ ಆರ್ ವಿ ನಾವ್. ನೀನು ಏನನ್ನು ಹುಡುಕುತ್ತಿದ್ದೀಯಾ? ವಾಟ್ ಆರ್ ಯು ಲುಕಿಂಗ್ ಫಾರ್. ವಾಟ್ ಆರ್ ಯು ಲುಕಿಂಗ್ ಫಾರ್. ನಾನು ನಿನ್ನನ್ನು ಎಲ್ಲಿ ಭೇಟಿ ಮಾಡಲಿ? ನಾನು ನಿನ್ನನ್ನು ಎಲ್ಲಿ ಮೀಟ್ ಮಾಡಲಿ ಕೇಳೋದಕ್ಕೆ ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು. ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು ಅಥವಾ ವೇರ್ ಶುಡ್ ಐ ಮೀಟ್ ಯು. ನೀನು ಏಕೆ ನನ್ನನ್ನು ಕೇಳಿಸ್ಕೊಳ್ತಿಲ್ಲ? ನಾನು ಹೇಳೋದನ್ನು ಯಾಕೆ ನೀನು ಕೇಳಿಸ್ಕೊಳ್ತಿಲ್ಲ ಅನ್ನೋದಕ್ಕೆ ವೈ ಡೋಂಟ್ ಯು ಲಿಸನ್ ಮೀ. ವೈ ಡೋಂಟ್ ಯು ಲಿಸನ್ ಮೀ. ನೀನು ಅವನನ್ನು ಗುರುತಿಸ್ತೀಯಾ? ನೀನು ಅವನನ್ನು ಐಡೆಂಟಿಫೈ ಮಾಡಿದೆಯಾ ಕೇಳೋದಕ್ಕೆ ಡು ಯು ರೆಕಗ್ನೈಸ್ ಹಿಮ್. ಡು ಯು ರೆಕಗ್ನೈಸ್ ಹಿಮ್. ಇದನ್ನು ನಾನು ಆರಾಮಾಗಿ ಮಾಡಬಲ್ಲೆ. ಇದನ್ನು ನಂಗೆ ಆರಾಮಾಗಿ ಮಾಡ್ತೀನಿ ನಾನು. ಐ ಕ್ಯಾನ್ ಡೂ ಇಟ್ ಈಸಿಲಿ. ಐ ಕ್ಯಾನ್ ಡೂ ಇಟ್ ಈಸಿಲಿ. ನಾನು ಊಟ ಮಾಡಿ ಆಗಿದೆ, ನಂದು ಊಟ ಆಯಿತು ಅನ್ನೋದಕ್ಕೆ ಐ ಹ್ಯಾವ್ ಈಟನ್. ಐ ಹ್ಯಾವ್ ಈಟನ್. ನೀನು ಮೊದಲಿನಂತೆ ಇದೆಯಾ? ಒಂಚೂರು ಚೇಂಜ್ ಆಗಿಲ್ಲ ಮರ್ಯ, ನೀನು ಹಾಗೆ ಇದೆಯಾ ಅಂತೀವಲ್ಲ, ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ನಾನು ನಿನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಐ ಡಿಡಂಟ್ ಪಿಕ್ ಯುವರ್ ಫೋನ್ ಅಥವಾ ಐ ಡಿಡಂಟ್ ಪಿಕ್ ಯುವರ್ ಕಾಲ್. ನಾನು ಸ್ವಲ್ಪ ಹೊತ್ತಿನ ಬಳಿಕ ಊಟ ಮಾಡ್ತೀನಿ, ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ನಾನು ಅನ್ನೋದಕ್ಕೆ ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ನಾನು ಕಾಫಿ ತಗೊಳ್ತೀನಿ. ಕಾಫಿನ ಟೀನ ಕೇಳ್ತಾರಲ್ಲ, ಅವಾಗ ನಾವು ಹೇಳ್ತೀವಿ ನಾನು ಕಾಫಿ ತಗೊಳ್ತೀನಿ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಐ ಟೇಕ್ ಕಾಫಿ. ಐ ಟೇಕ್ ಕಾಫಿ. ನೀನು ನನ್ನನ್ನು ಮರೆತಿದ್ದೀಯಾ? ಯು ಹ್ಯಾವ್ ಫಾರ್ಗಟನ್ ಮೀ. ಯು ಹ್ಯಾವ್ ಫಾರ್ಗಟನ್ ಮೀ. ನೀನು ತಪ್ಪು ಮಾಡುತ್ತಿದ್ದೀಯಾ? ನೀನು ತಪ್ಪು ಮಾಡ್ತಿದ್ದೀಯಾ ಅನ್ನೋದಕ್ಕೆ ಯು ಆರ್ ಡೂಯಿಂಗ್ ರಾಂಗ್. ಯು ಆರ್ ಡೂಯಿಂಗ್ ಮಿಸ್ಟೇಕ್ ಕೂಡ ಆಗುತ್ತೆ.
ನಾನು ಮತ್ತೊಮ್ಮೆ ಬರುವೆ, ಇನ್ನೊಂದು ಸರಿ ನಾನು ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಅಗೈನ್. ಐ ವಿಲ್ ಕಮ್ ಅಗೈನ್. ನಿನ್ನ ಬಟ್ಟೆಗಳನ್ನು ಶುಚಿಯಾಗಿ ಇಟ್ಕೋ. ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ನೀನು ಆರಾಮಾಗಿ ತಿನ್ನು, ಕೂಲಾಗಿ ತಿನ್ನು ಅಂತೀವಲ್ಲ. ಯು ಈಟ್ ಕಂಫರ್ಟಬ್ಲಿ. ಯು ಈಟ್ ಕಂಫರ್ಟಬ್ಲಿ. ನನ್ನ ಕೆಲಸ ಮಾಡು, ನನ್ನ ವರ್ಕ್ ಮಾಡು ಅನ್ನೋದಕ್ಕೆ ಡೂ ಮೈ ವರ್ಕ್. ಡೂ ಮೈ ವರ್ಕ್. ಅವನಿಗೆ ಫೋನ್ ಕೊಡು, ಅವನಿಗೆ ಫೋನ್ ಕೊಡು ಹೇಳ್ತೀವಲ್ಲ. ಗಿವ್ ಹಿಮ್ ದ ಫೋನ್. ಗಿವ್ ಹಿಮ್ ದ ಫೋನ್. ಅವನೊಬ್ಬ ಒಳ್ಳೆ ಪ್ಲೇಯರ್, ಅವನೊಬ್ಬ ಒಳ್ಳೆ ಆಟಗಾರ ಅಂತೀವಲ್ಲ. ಹೀ ಈಸ್ ಅ ಗುಡ್ ಪ್ಲೇಯರ್. ಹೀ ಈಸ್ ಅ ಗುಡ್ ಪ್ಲೇಯರ್. ನಾನು ಇವತ್ತಷ್ಟೇ ಬಂದೆ, ಜಸ್ಟ್ ಬಂದೆ ನಾನು ಅಂತೀವಲ್ಲ. ಐ ಜಸ್ಟ್ ಅರೈವ್ ಟುಡೇ. ಐ ಜಸ್ಟ್ ಅರೈವ್ ಟುಡೇ. ನೀನಿವತ್ತು ಬಿಡುವಾಗಿದ್ದೀಯಾ, ನೀನಿವತ್ತು ಫ್ರೀ ಇದೆಯಾ ಕೇಳೋದಕ್ಕೆ ಆರ್ ಯು ಫ್ರೀ ಟುಡೇ. ಆರ್ ಯು ಫ್ರೀ ಟುಡೇ. ನೀವು ಏನು ತೆಗೆದುಕೊಳ್ಳಲು ಇಷ್ಟಪಡ್ತೀರಾ, ನಿಮಗೇನು ಓಕೆ ಆಗುತ್ತೆ ಅನ್ನೋದಕ್ಕೆ ವಾಟ್ ಡು ಯು ವಾಂಟ್ ಟು ಟೇಕ್. ವಾಟ್ ಡು ಯು ವಾಂಟ್ ಟು ಟೇಕ್. ಇದು ಹೇಗೆ ಸಾಧ್ಯ, ಇದು ಹೆಂಗೆ ಸಾಧ್ಯ. ಹೌ ಇಸ್ ಇಟ್ ಪಾಸಿಬಲ್. ಹೌ ಇಸ್ ಇಟ್ ಪಾಸಿಬಲ್. ನೀನು ಏಕೆ ನನಗೆ ಕಾಲ್ ಮಾಡಿದ್ದೆ, ನೀನು ಯಾಕೆ ನಂಗೆ ಕಾಲ್ ಮಾಡಿದ್ದೆ ಅನ್ನೋದಕ್ಕೆ ವೈ ಡಿಡ್ ಯು ಕಾಲ್ ಮೀ. ವೈ ಡಿಡ್ ಯು ಕಾಲ್ ಮೀ. ನನಗೆ ಸ್ವಲ್ಪ ಸಮಯ ಕೊಡು, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತೀವಲ್ಲ. ಗಿವ್ ಮೀ ಸಮ್ ಟೈಮ್. ಗಿವ್ ಮೀ ಸಮ್ ಟೈಮ್. ನನಗೆ ಒಂದು ಲೋಟ ಶುದ್ಧವಾದ ನೀರು ಕೊಡು. ಕ್ಲೀನ್ ವಾಟರ್, ಪ್ಯೂರ್ ವಾಟರ್ ಕೊಡು ಅಂತೀವಲ್ಲ. ಗಿವ್ ಮೀ ಅ ಗ್ಲಾಸ್ ಆಫ್ ಕ್ಲೀನ್ ವಾಟರ್. ಗಿವ್ ಮೀ ಅ ಗ್ಲಾಸ್ ಆಫ್ ಕ್ಲೀನ್ ವಾಟರ್. ನಾನು ಈಗ ಊಟ ಮಾಡೋದು ಇಷ್ಟಪಡೋದಿಲ್ಲ, ಇವಾಗ ಊಟ ಬೇಡ ನನಗೆ ಅಂತೀವಲ್ಲ. ಐ ಡೋಂಟ್ ವಾಂಟ್ ಟು ಈಟ್ ನಾವು. ಐ ಡೋಂಟ್ ವಾಂಟ್ ಟು ಈಟ್ ನಾವು. ಊಟ ಮಾಡುವಾಗ ಕೂತ್ಕೋ, ನಿಂತ್ಕೊಂಡು ಊಟ ಮಾಡಬೇಡ ಅಂತೀವಲ್ಲ. ಸ್ಯಾಟ್ ವೈಲ್ ಈಟಿಂಗ್. ಸ್ಯಾಟ್ ವೈಲ್ ಈಟಿಂಗ್. ಉಚಿತವಾಗಿ ಸಲಹೆ ಕೊಡಬೇಡ, ಫ್ರೀಯಾಗಿ ಏನು ಸಜೆಷನ್ ಬೇಡ ಅಂತೀವಲ್ಲ. ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಹೇಗೆ ಆಡೋದು ಅಂತ ನಂಗೆ ಗೊತ್ತಿಲ್ಲ, ಚೆಸ್ ಆಡೋಣ ಬಾ ಅಂತ ಕರೆದಾಗ ಅಥವಾ ಯಾವುದಾದ್ರೂ ಗೇಮನ್ನು ಆಡೋಕ್ಕೆ ಕರೆದಾಗ ನಂಗೆ ಹೆಂಗೆ ಆಡೋದು ಗೊತ್ತಿಲ್ಲ ಅಂತೀವಲ್ಲ. ಐ ಡೋಂಟ್ ನೋ ಹೌ ಟು ಪ್ಲೇ. ಐ ಡೋಂಟ್ ನೋ ಹೌ ಟು ಪ್ಲೇ. ನಾನೇನು ಮಾಡಿಲ್ಲ ಅನ್ನೋದಕ್ಕೆ ಐ ಡೂ ನಥಿಂಗ್. ಐ ಡೂ ನಥಿಂಗ್ ಅಥವಾ ಐ ಡೋಂಟ್ ಡೂ ಎನಿಥಿಂಗ್. ನೀನು ಬದಲಾಗೋದಿಲ್ಲ, ನೀನು ಚೇಂಜ್ ಆಗಲ್ಲ. ಯು ವಿಲ್ ನಾಟ್ ಚೇಂಜ್. ಯು ವಿಲ್ ನಾಟ್ ಚೇಂಜ್. ನನಗೆ ಫುಟ್ಬಾಲ್ ಆಡೋದು ಹೇಗೆ ಅಂತ ಗೊತ್ತು, ನಂಗೆ ಫುಟ್ಬಾಲ್ ಆಡೋದಕ್ಕೆ ಗೊತ್ತು ಅನ್ನೋದಕ್ಕೆ ಐ ನೋ ಹೌ ಟು ಪ್ಲೇ ಫುಟ್ಬಾಲ್. ಐ ನೋ ಹೌ ಟು ಪ್ಲೇ ಫುಟ್ಬಾಲ್. ಈ ರೀತಿ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಲೈಕ್ ದಿಸ್. ಡೋಂಟ್ ಸೇ ಲೈಕ್ ದಿಸ್. ನೀನು ಯಾಕೆ ನಿಂತಿದೀಯಾ, ನೀನು ಯಾಕೆ ನಿಂತ್ಕೊಂಡಿದೀಯಾ ಕೇಳೋದಕ್ಕೆ ವೈ ಆರ್ ಯು ಸ್ಟ್ಯಾಂಡಿಂಗ್. ವೈ ಆರ್ ಯು ಸ್ಟ್ಯಾಂಡಿಂಗ್. ಬಹಳ ಸಮಯದ ಹಿಂದೆ, ಅ ಲಾಂಗ್ ಟೈಮ್ ಅಗೋ. ಅ ಲಾಂಗ್ ಟೈಮ್ ಅಗೋ. ಹೆಚ್ಚು ಕಡಿಮೆ 400 ಕಿಲೋಮೀಟ್ರು. ಇಲ್ಲಿಂದ ಜೋಗ್ ಫಾಲ್ಸ್ ಎಷ್ಟು ದೂರ ಅಂತ ಕೇಳಿದಾಗ ಹೆಚ್ಚು ಕಡಿಮೆ 300 ಕಿಲೋಮೀಟ್ರ್ ಈ ರೀತಿ ಹೇಳ್ತೀವಲ್ಲ. ಅಬೌಟ್ 400 ಕಿಲೋಮೀಟರ್ಸ್. ಅಬೌಟ್ 400 ಕಿಲೋಮೀಟರ್ಸ್. ಅವರ ಎಲ್ಲ 4 ಮಕ್ಕಳು ಒಳ್ಳೆಯವರು. ಆಲ್ 4 ಆಫ್ ಅವರ್ ಚಿಲ್ಡ್ರನ್ ಆರ್ ಗುಡ್. ಆಲ್ 4 ಆಫ್ ಅವರ್ ಚಿಲ್ಡ್ರನ್ ಆರ್ ಗುಡ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದರು, ನನ್ನ ಎಲ್ಲ ಫ್ರೆಂಡ್ಸ್ ಒಪ್ಪಿದರು ಅನ್ನೋದಕ್ಕೆ ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಅವರೆಲ್ಲರೂ ಕೂಡ ಅನ್ನೋದಕ್ಕೆ ಆಲ್ ಆಫ್ ದೆಮ್. ಆಲ್ ಆಫ್ ದೆಮ್. ಎಲ್ಲ ಮೊಟ್ಟೆಗಳು ಒಡೆದು ಹೋದವು. ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ನಾನು ಇದನ್ನು ಸರಿಯಾಗಿ ಮಾಡುತ್ತಿದ್ದೇನಾ. ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ನಾನು ಸರಿಯಾಗಿ ಮಾಡಿದ್ನಾ, ನಾನು ಸರಿಯಾಗಿ ಮಾಡೋದನ್ನ ಕೇಳೋದಕ್ಕೆ ಆಮ್ ಡೂಯಿಂಗ್ ಕರೆಕ್ಟ್ಲಿ. ಆಮ್ ಐ ಡೂಯಿಂಗ್ ಕರೆಕ್ಟ್ಲಿ. ನಾನು ಸೇರಿದ್ದೀನಾ, ನಾನು ಕೂಡ ಇದ್ದೀನಾ ಅನ್ನೋದಕ್ಕೆ ಆಮ್ ಐ ಇನ್ಕ್ಲೂಡೆಡ್. ಆಮ್ ಐ ಇನ್ಕ್ಲೂಡೆಡ್. ನಾನು ಸರಿಯಾಗಿ ಉಚ್ಚರಿಸ್ತಾ ಇದ್ದೀನಾ. ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ನಾನು ಇದನ್ನು ಸರಿಯಾಗಿ ಬರೆಯುತ್ತಿದ್ದೇನಾ. ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಮತ್ತೆ ಅವಳು ಅಂತೀವಲ್ಲ. ಆ್ಯಂಡ್ ಶಿ. ಏಪ್ರಿಲ್ ಮೇಗಿಂತ ಮೊದಲು ಬರುತ್ತೆ. ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಇವತ್ತು ಅವರು ಬರುತ್ತಿದ್ದಾರಾ
ಅವ್ರು ಇವತ್ತು ಬರ್ತಾ ಇದ್ದಾರಾ ಕೇಳೋದಕ್ಕೆ. ಆರ್ ದೇ ಕಮಿಂಗ್ ಟುಡೇ, ಆರ್ ದೇ ಕಮಿಂಗ್ ಟುಡೇ. ನಿನಗೆ ಧೂಳು ಅಂದರೆ ಅಲರ್ಜಿನ? ಕೆಲವೊಬ್ರಿಗೆ ಧೂಳು ಅಂದರೆ ಅಲರ್ಜಿ ಇರುತ್ತೆ. ಸೊ ಈ ರೀತಿ ಕೇಳ್ತೀವಲ್ಲ ನಾವು, ನಿನಗೆ ಧೂಳು ಅಂದರೆ ಅಲರ್ಜಿನ ಅಂತೇಳಿ. ಇದು ಆ್ಯಕ್ಚುಲಿ ಕೊನೆ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.